ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಈ ಟ್ಯೂಟೋರಿಯಲ್ದಲ್ಲಿ ಮೊದಲು ಸೊಲ್ಯೂಷನ್ ಪ್ರಾಬ್ಲಮ್ ಕೇಳುವ. ನಮ್ಮ ಹೆಸರು, ನನ್ನ ಕಡೆ ವೋಟರ್ ಐ ಡಿ ಇದೆ, ನನ್ನ ಹೆಸರು ಯಾವ ಬೂತ್ದಲ್ಲಿದೆ, ಯಾವ ಬಿ ಎಲ್ ಒ ನನಗೆ ಅಲಾಟ್ ಆಗಿದ್ದಾರೆ, ಇದನ್ನು ಚೆಕ್ ಮಾಡೋಣ. ನಾವು ದಿ ಸೊಲ್ಯೂಷನ್. ಸೊ ತಾವು ತಮ್ಮಲ್ಲಿ ವೋಟರ್ ಐ ಡಿ ಇದ್ದರೆ ಅದು ವೋಟರ್ ಐ ಡಿ ಕೈಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಯು ಹ್ಯಾವ್ ಟು ಗೋ ಟು ಗೂಗಲ್ ಕ್ರೋಮ್ದಲ್ಲಿ ಹೋಗಿ ನಾವು ಏನು ಮಾಡೋಣ, ಸರ್ಚ್ ಬೈ ಎಪಿಕ್ ನಂಬರ್ ಅಥವಾ ಸರ್ಚ್ ವೋಟರ್ ಲಿಸ್ಟ್, ನೋ ಪ್ರಾಬ್ಲಮ್. ನಾವು ಸರ್ಚ್ ಬೈ ಎಪಿಕ್ ನಂಬರ್ಗೆ ಹೋಗೋಣ. ಸರ್ಚ್ ಇನ್ ಇಲ್ಲೇ ನೋಡಿ, electoral.search.eci.gov.in ಇದೆ. ಸರ್ಚ್ ಇನ್ ಎಲೆಕ್ಟ್ರಾಲ್, ಇದು ಇಡೀ ಇಂಡಿಯಾದ ಎಲ್ಲೆಲ್ಲೆಲ್ಲ ಎಲೆಕ್ಟ್ರಾಲ್ ಇದೆಯಲ್ಲ, ಎಲ್ಲ ಯಾವುದರ ಎಪಿಕ್ ನಂಬರ್ ಇರಲಿ, ಇಲ್ಲಿ ನಿಮ್ಗೆ ಸೊಲ್ಯೂಷನ್, ನಿಮ್ಗೆ ಬೂತ್ ನಂಬರ್ ಬಿ ಎಲ್ ಒ ಸಿಗ್ತಾರೆ. ಇಲ್ಲಿ ನೋಡಿ, ಈಗ ನಮ್ಮಲ್ಲಿ 3 ಆಪ್ಷನ್ ಇದೆ. ಫಸ್ಟ್ ಇದು ತಿಳ್ಕೊಳ್ಳಿ, ನಿಮ್ಮ ವೋಟರ್ ಕಾರ್ಡ್ ಡಿಲೀಟ್ ಆಗಿದ್ದಿದ್ರೆ ಇದು ನೋ ರೆಕಾರ್ಡ್ ಫಾರ್ಮ್ ಅಂತ ತೋರಿಸ್ತದೆ. ಫಸ್ಟ್ ಅದು ನಿಮಗೆ ತೋರಿಸ್ತೀನಿ. ಒಂದು ಕಾರ್ಡ್ ನಮ್ಮಲ್ಲಿ ಡಿಲೀಟ್ ಆಗಿದೆ, ಅದನ್ನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೀವು ಮೊದಲು ಎಪಿಕ್ ನಂಬರ್, ಲ್ಯಾಂಗ್ವೇಜ್ ಲೆಟ್ ಇಟ್ ಬಿ ಆ್ಯಸ್ ಇಟ್ ಈಸ್, ನೋ ಪ್ರಾಬ್ಲಮ್, ಡೋಂಟ್ ಚೇಂಜ್. ಎಪಿಕ್ ನಂಬರ್ ನೋಡಿ, ಈಗ ನಾನು ಒಂದು ಎಪಿಕ್ ನಂಬರ್ ಹಾಕ್ತಾಯಿದ್ದೀನಿ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡೋಣ. ಅವರ್ ಸ್ಟೇಟ್ ಇಸ್ ಕರ್ನಾಟಕ. ವಿ ವಿಲ್ ಸೆಲೆಕ್ಟ್ ಇಟ್, ಕರ್ನಾಟಕ ಸೆಲೆಕ್ಟ್ ಮಾಡಿ. ಈಗ ಕ್ಯಾಪ್ಚಾ ಹಾಕೋನು. Everything is small here. So let's search ಮಾಡೋಣ. See, the result is there is no result found. मतलब this ID, voter ID, our epic number is, this voter has been deleted. So we have to apply for a new voter ID by filling form number 6. Next ತಗೊಳ್ಳೋಣ. ಏನು ಎಕ್ಸಿಸ್ಟಿಂಗ್ ಇದೆಯಲ್ಲ, we will take that. Now again the state is Karnataka. This captcha is there. Search. Sorry, it's invalid captcha. TW5. Search. ಇಲ್ಲಿ ನೋಡಿ, ಇಲ್ಲಿ ಹೆಸರು ಬಂದಿದೆ. ಮೊದಲು ಎಪಿಕ್ ನಂಬರ್ ಕಾಣ್ತಿದೆ, ನೇಮ್ ಇದೆ, ಏಜ್ ಇದೆ, ಫಾದರ್ ರಿಲೇಟಿವ್ ನೇಮ್, ಸ್ಟೇಟ್, ಇದು ನಮ್ಮದು ಡಿಸ್ಟಿಕ್. ದಿಸ್ ಇಸ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ದಿಸ್ ಇಸ್ ಅ ಪಾರ್ಟ್ ನಂಬರ್, ಇನ್ನು ಪೋಲಿಂಗ್ ಸ್ಟೇಷನ್ ನಂಬರ್ ಇದೆ, ಪೋಲಿಂಗ್ ಸ್ಟೇಷನ್ ಹೆಸರಿದೆ. ಈ ಪಾರ್ಟ್ದಲ್ಲಿ ಯಾವ ಸೀರಿಯಲ್ ನಂಬರ್ದಲ್ಲಿ ಇದೆ ನಮ್ಮದು, ಈ ಬೂತದಲ್ಲೇ ನಮ್ಮ ಹೆಸರು, ಈ ಹೆಸರು ಏನು ಸೀರಿಯಲ್ ನಂಬರ್ ಇದು ತೋರಿಸ್ತದೆ. ನಾವು ಈಗ ಫಾರ್ ಆ್ಯಕ್ಷನ್ ವ್ಯೂ ಡೀಟೇಲ್ಸಲ್ಲಿ ಹೋಗೋಣ. ಇಲ್ಲೆಲ್ಲ ಡೀಟೇಲ್ಸ್ ಬರ್ತದೆ, ವೋಟರ್ದು ಸರ್ವಿಸ್ ಪೋರ್ಟಲ್ದಿಂದ ಎಲ್ಲ ಡೀಟೇಲ್ಸ್ ಬರ್ತದೆ. ಇಲ್ಲಿ ಲಾಸ್ಟ್ ಕಾಲಮ್ದಲ್ಲಿ ಹೋದರೆ ಇಲ್ಲಿ ನಿಮಗೆ ಬಿ ಎಲ್ ಒ ಹೆಸರು ಸಿಗ್ತದೆ. ಇಲ್ಲಿ ಬಿ ಎಲ್ ಒ ಇದೆ, ER ಇದೆ, DO ಇದೆ. ಸೊ ಇಲ್ಲಿ ನಾವು ಬಿ ಎಲ್ ಒ ಹೆಸರು ತೊಗೊಂಡು ಬಿ ಎಲ್ ಒಗೆ ಕಾಂಟ್ಯಾಕ್ಟ್ ಮಾಡಬಹುದು. ದಿಸ್ ಈಸ್ ಹೌ ಟು ಫೈಂಡ್ ದ ಬಿ ಎಲ್ ಒ. ಸೊ ER ಇದೆ, DO ಇದೆ. ಲೆಟ್ಸ್ ಗೋ ಬ್ಯಾಕ್ ಆ್ಯಂಡ್ ಸರ್ಚ್ ಹೌ ವಿ ಕ್ಯಾನ್ ಸರ್ಚ್ ಅವರ್ ನೇಮ್ ಥ್ರೂ ಮೊಬೈಲ್. ಈ ಮೊಬೈಲ್ದಲ್ಲಿ ಏನಿದೆ, ಮೊಬೈಲ್ಸಲ್ಲಿ ಸರ್ಚ್ ಮಾಡಬೇಕಂದ್ರೆ ಮೊದಲು ರಿಜಿಸ್ಟರ್ಡ್ ಆಗಬೇಕು. ತಮಗೆ OTP ಬರ್ತದೆ, ಅದು OTP ಹಾಕಿದರೆ ನಿಮ್ಮದು ಸೇಮ್ ಡೀಟೇಲ್ ಹೆಂಗಿದೆ ಆ ಟೈಪ್ ನಿಮಗೆ ಡೀಟೇಲ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ಕರ್ನಾಟಕ ನಮ್ಮ ಲ್ಯಾಂಗ್ವೇಜ್ ಆ್ಯಸ್ ಇಟ್ ಈಸ್. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಮುಖ್ಯ ಏನಂದರೆ ನಿಮ್ಮದು ಮೊಬೈಲ್ ರಿಜಿಸ್ಟರ್ ಆಗಿರಬೇಕು, ಅಂದರೆ ಮಾತ್ರ ನಿಮಗೆ OTP ಬರ್ತದೆ. ಇಟಲ್ ಟು ಸೆಂಡ್ OTP. ಇಲ್ಲಿ OTP ಹಾಕೋಣ, ಯಾವುದು OTP ಬರ್ತದೆ ನೋಡೋಣ. OTP ಹಾಕಿ ಸರ್ಚ್. ಇಲ್ಲೇ ನೋಡಿ, ಸೇಮ್ ಇನ್ಫಾರ್ಮೇಷನ್ ಬಂದಿದೆ, ಎಲ್ಲ ಬೂತ್ ನಂಬರ್, ಅಸೆಂಬ್ಲಿ ಎಲ್ಲ ಬಂದಿದೆ. ಮತ್ತು ವ್ಯೂ ಡೀಟೇಲ್ಸ್ ಮಾಡಿ ವಿಲ್ ಗೋ ಟು ದ ಎಂಡ್. ಇಲ್ಲಿ ನೋಡಿ, BL ಹೆಸರು ಸಿಗ್ತದೆ. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ಹೌ ಟು ಫೈಂಡ್ ದ BL ಆರ್ ಯುವರ್ ವೋಟರ್ ID ಎಪಿಕ್ ಡೀಟೇಲ್ಸ್ ಥ್ರೂ ಎಪಿಕ್ ಸರ್ಚ್ ಆ್ಯಂಡ್ ಥ್ರೂ ಮೊಬೈಲ್ ಸರ್ಚ್. ಇಲ್ಲಿ 3ನೇ ಆಪ್ಷನು ಇದೆ, ಸರ್ಚ್ ಬೈ ಡೀಟೇಲ್. ಇಲ್ಲಿ ನೋಡಿ, ಬಟ್ ದ ಪ್ರಾಬ್ಲಮ್ ಈಸ್ ಇಲ್ಲಿ ನೇಮು ಕಂಪಲ್ಸರಿ ಇದೆ, ರಿಲೇಟಿವ್ ನೇಮು ಕಂಪಲ್ಸರಿ ಇದೆ, ಡೇಟ್ ಆಫ್ ಬರ್ತ್ ಕಂಪಲ್ಸರಿ, ಏಜ್ ಕಂಪಲ್ಸರಿ. ದಿಸ್ ಆರ್ ಆಲ್ ದಿ ಮ್ಯಾಂಡೇಟ್ರಿ ಫೀಲ್ಡ್, ಜೆಂಡರ್. ಸೊ ಇಲ್ಲೇನಾಗ್ತಿದೆ, ಏನಾರು ಒಂದು ಮಿಸ್ಟೇಕ್ ಆದರೂ ಇದರಲ್ಲೇ ಅದು ID ಹುಡುಕ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಅದರ ಸಂಬಂಧ ಎಪಿಕ್ ನಂಬರ್ ಈಸ್ ಅ ಸೇಫ್. ಸೊ ಫಾರ್ ಇಂಥ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಹುಡುಕಲಿಕ್ಕೆ, ಸೊ ಜಸ್ಟ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.